Hello students, this is the part 2 of healthy life lesson. I hope you all enjoyed first part of the lesson. Students, now I am going to read the second part of the lesson. Please listen to me carefully. ಮಕ್ಕಳೇ, ನಾವು ಕಳೆದ ಅವಧಿಯಲ್ಲಿ ಹೆಲ್ದಿ ಲೈಫ್ ಪಾಠದ ಮೊದಲನೆಯ ಭಾಗವನ್ನು ಅಭ್ಯಾಸ ಮಾಡಿದ್ವಿ. ನಿಮಗೆಲ್ಲರಿಗೂ ಅದು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಮತ್ತು ನೀವು ಅದನ್ನು ಓದಿ ಅಥವಾ ಪಾಠ ಕೇಳಿ ಖುಷಿಪಟ್ರಿ ಅಂತ ತಿಳ್ಕೊಂಡಿದ್ದೀನಿ. ಈಗ ನಾವು ಈ ಪಾಠದ ಎರಡನೇ ಭಾಗಕ್ಕೆ ಹೋಗುವ. ಇಲ್ಲಿವರೆಗೆ ಈಗ ಥರ್ಡ್ ಪ್ಯಾರಾಗ್ರಾಫ್ನಲ್ಲಿ ನಾವು ಓದಿದ್ವಿ, ಒಬ್ಬ ಹುಡುಗ ವಿಚಸ್ ಜರ್ಮ್ಸ್ ಆಗಿ ಪರಿವರ್ತನೆ ಆಗಿರ್ತಾವಲ್ಲ, ಅವು ಒಂದು ಬಾಟಲ್ನಲ್ಲಿ ಇರ್ತವೆ. ಆ ಬಾಟಲನ್ನು ಪೂರ್ತಿಯಾಗಿ ಆ ಹುಡುಗ ಕುಡಿದು ಬಿಡ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಈಗ ನಾನು ಅದನ್ನು ಓದ್ತಾ ಹೋಗ್ತೇನೆ. ಫಸ್ಟ್ ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ, ನಂತರ ಅರ್ಥವನ್ನು ಚರ್ಚೆ ಮಾಡುವ. ಸ್ಟೂಡೆಂಟ್ಸ್, ಪ್ಲೀಸ್ ಪೇ ಅಟೆನ್ಷನ್. ಐ ಆಮ್ ಗೋಯಿಂಗ್ ಟು ರೀಡ್ ದ ಲೆಸನ್. In a few days, a funny feeling started in the boy's mouth. He no longer wanted to eat vegetables, fruits, and good food. All he wanted to do was to ask for pizza, burger, and wait for them at home. He wasted his time waiting for food from hotels or restaurants and watching television, eating ice cream and chips. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or lying about. He started feeling ill. Before long, he had no desire to do anything. The evil potion had worked, and the worst thing of all was that the witches had learnt to jump from one person to another like virus. They managed to turn the effect of the potion into one of the worst diseases, the disease of wasting life. It was a long while before, with the help of his microscope, Dr. Fit and Healthy discovered that the little witches were causing this disease. There were no vaccines or cough mixtures to get rid of them. The doctor found out that the witches could not tolerate joy and good health. It turned out that the best cure was to make a strong effort to live a healthy, joyful, and happy life. When a person became healthy, the witches had to leave that body as soon as they could, riding off on a sneeze. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. Whoever come to see Dr. Fit and Healthy and took his advice ended up totally well, being cured of the wasting life disease. ಓಕೆ ಮಕ್ಕಳೇ, ಗಮನವಿಟ್ಟು ಕೇಳಿದಿರಾ ಅಂದ್ಕೊಳ್ತೀನಿ. ಈಗ ನಾವು ಈ ಪಾಠದ ಉಳಿದ ಪಾಠದ ಅರ್ಥವನ್ನು ಚರ್ಚೆ ಮಾಡುವ. ಮಕ್ಕಳೇ, ಈಗ ಇದರ ಅರ್ಥವನ್ನು ನಾವು ನೋಡುವ. ಕಳೆದ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ, ಈ ವಿಚಸ್ ಏನು ಜರ್ಮ್ಸ್ ಆಗಿ ಕನ್ವರ್ಟ್ ಆಗಿರ್ತಾವಲ್ಲ, ಅವು ಹುಡುಗನಿಗೆ ಯಾವುದೇ ರೀತಿ ದೈಹಿಕವಾಗಿ ತೊಂದರೆ ಕೊಡದೇ ಇದ್ದರೂ ಸಹಿತ ಅವನ ಇಷ್ಟ ಮತ್ತು ಅವನ ಲೈಕ್ಸ್ ಮತ್ತು ಡಿಸ್ಲೈಕ್ಸನ್ನು ಚೇಂಜ್ ಮಾಡುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟು, ಅಂದರೆ ಅವನ ಬೇಕುಗಳು ಬೇಡ ಆಗಿ ಪರಿವರ್ತನೆ ಹೊಂದಿದ್ವು, ಬೇಡಗಳೆಲ್ಲ ಬೇಕಾಗಿ ಪರಿವರ್ತನೆ ಹೊಂದಿದ್ವು. ಮುಂದೇನಾಯಿತು ನೋಡಿ. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಇನ್ ಎ ಫ್ಯೂ ಡೇಸ್ ಅಂದರೆ ಕೆಲವು ದಿನಗಳ ಬಳಿಕ ಆ ಹುಡುಗನ ಬಾಯಿಯಲ್ಲಿ ಒಂದು ರೀತಿಯ ವಿಚಿತ್ರ ಅನುಭವ ಶುರುವಾಯಿತು. ಫೀಲಿಂಗ್, ಅನುಭವ. ಮೌತ್ ಅಂದರೆ ಬಾಯಿ. ಆ ಹುಡುಗನ ಬಾಯಲ್ಲಿ ಒಂದು ವಿಚಿತ್ರ ಅನುಭವ ಶುರುವಾಯಿತು. ಏನಾಯಿತು? ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ನೋಡಿ ಮಕ್ಕಳೇ, ಅವನಿಗೆ ಈಗ ಈ ಹಣ್ಣುಗಳು, ಈ
ತರಕಾರಿಗಳು ಇವ್ಯಾವು ಅವನಿಗೆ ಈಗ, ಹಾಗೂ ಆರೋಗ್ಯಕರವಾದ ಆಹಾರ ಯಾವುದೂ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. All he wanted to do was to ask for pizza, burger and wait for them at home. ಈ ಹಣ್ಣು ಮತ್ತು ತರಕಾರಿಗಳು ಒಳ್ಳೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರಗಳು, ಆದರೆ ಇವೆಲ್ಲ ಅವನಿಗೆ ಬೇಡ ಆಗಿಬಿಟ್ಟು. ಈಗ ಅವನಿಗೆ ಏನು ಇಷ್ಟ ಆಗ್ತಿತ್ತು ಗೊತ್ತಾ? ಅವನಿಗೆ ಈಗ ಪಿಜ್ಜಾ, ಬರ್ಗರ್ ಇಷ್ಟ ಆಗ್ತಿತ್ತು. ಅದರ ಸಲುವಾಗಿ ಅವನು ಮನೆಯಲ್ಲಿ ವೇಟ್ ಮಾಡ್ತಾ ಕೂರ್ತಿದ್ದ. ನೋಡಿ ಮಕ್ಕಳೇ, ಈ ಪಿಜ್ಜಾ ಬರ್ಗರ್ ಅಂತ ಹೇಳ್ತೇವಲ್ಲ ನಾವು, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, ಪಿಜ್ಜಾ ಬರ್ಗರ್ ಇವು ನಮಗೆ ತಿನ್ನಲಿಕ್ಕೆ ರುಚಿಕರವಾದಂಥ ಆಹಾರಗಳಾಗಿದ್ದರೂ ಸಹಿತ ಇವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವು ಯಾವುದೇ ರೀತಿಯ ಪೋಷಕಾಂಶಗಳನ್ನು ಹೊಂದಿರೋದಿಲ್ಲ. ಇವು ನಮ್ಮ ಆ ದೇಹದ ಬೆಳವಣಿಗೆಗೆ ಯಾವುದಕ್ಕೂ ಉಪಯೋಗ ಆಗ್ತಿರೋದಿಲ್ಲ. ಹಾಗೆ ಇವು ನಮ್ಮ ಜೀರ್ಣಕ್ರಿಯೆಯನ್ನು ಹಾಳು ಮಾಡ್ತಾ ಇರ್ತವೆ. ಆದ್ದರಿಂದ ಇಂಥ ಆಹಾರವನ್ನು ನಾವು ಸೇವಿಸಬಾರ್ದು. ಆದರೆ ಈಗ ಆ ಹುಡುಗನ ಡಿಸ್ಲೈಕ್ಸ್ ಎಲ್ಲ ಲೈಕ್ಸ್ ಆಗಿ ಬದಲಾಗಿರೋದ್ರಿಂದ ಅವನೀಗ ಪಿಜ್ಜಾ ಬರ್ಗರೇ ಬೇಕು ಅಂಥೇಳಿ ಆರ್ಡರ್ ಮಾಡ್ತಾ ಇದ್ದಾನೆ. ಈ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಅವರು ತಂದು ಕೊಡ್ತಾರೆ, ಅಂಥ ವ್ಯವಸ್ಥೆ ಇದೆ. He wasted his time waiting for food from hotels or restaurants. ಅವನೇನು ಮಾಡ್ತಾ ಇದ್ದ, ಮನೆಯಲ್ಲಿ ಕೂತ್ಕೊಂಡು ಅವನಿಗೆ ಬೇಕಾದಂಥ ಆಹಾರವನ್ನು ಯಾವುದೋ ಹೋಟೆಲ್ನಿಂದನೋ ಅಥವಾ ಯಾವುದೋ ರೆಸ್ಟೋರೆಂಟ್ನಿಂದನೋ, ಮಕ್ಕಳೇ ನಿಮಗೆ ಗೊತ್ತಿರ್ಬೋದು, ರೆಸ್ಟೋರೆಂಟ್ ಅಂದರೆ ನಾವು ಸಾಮಾನ್ಯವಾಗಿ ರೆಸ್ಟೋರೆಂಟ್ ಅಂದರೆ ಉಪಹಾರ ಗೃಹ ಅಂಥೇಳಿ ಕರಿತೀವಿ. ರೆಸ್ಟೋರೆಂಟ್, ಅವನು ಆ ಉಪಹಾರ ಗೃಹದಿಂದ ಊಟ ಬರಬೇಕು ಅಥವಾ ತಿಂಡಿ ಬರಬೇಕು ಅಂಥೇಳಿ ಮನೆಯಲ್ಲಿ ಕಾಯ್ತಾ ಕೂತ್ಕೊಳ್ತಿದ್ದ. ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದ, ವಾಚಿಂಗ್ ಟೆಲಿವಿಷನ್, ದಿನ ಪೂರ್ತಿ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು. ಮತ್ತು ಟಿ ವಿ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ಐಸ್ ಕ್ರೀಮು ಅಥವಾ ಚಿಪ್ಸನ್ನು ತಿಂತಾ ಕೂತ್ಕೊಂಡು ಕಾಲಹರಣ ಮಾಡ್ತಾ ಇದ್ದ. ಮುಂದೇನಾಯ್ತು ನೋಡ್ರಿ, ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಈಗ ಅವನಿಗೆ ಈ ಹಣ್ಣು ಮತ್ತು ತರಕಾರಿಗಳಂದರೆ ಆ ಖುಷಿನೇ ಆಗ್ತಾ ಇರಲಿಲ್ಲ. ಹಣ್ಣು ತರಕಾರಿ ತಿನ್ಲಿಕ್ಕೆ ಖುಷಿ ಪಡ್ತಾನೆ ಇರಲಿಲ್ಲ ಅವನು. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಈಗ ಅವನಿಗೆ ತನ್ನ ಗೆಳೆಯರ ಜೊತೆ ಹೋಗಿ ವಾಕಿಂಗ್ಗೆ ಹೋಗಬೇಕು, ರನ್ನಿಂಗ್ ಹೋಗಬೇಕು ಅಂದರೆ ಓಡ್ಲಿಕ್ಕೆ ಹೋಗಬೇಕು, ಆಟ ಆಡಬೇಕು ಅನ್ನುವಂಥ ಯಾವ ಆಸೆನೂ ಇರಲಿಲ್ಲ. ಇವೆಂಚುವಲಿ ಕೊನೆಗೆ ಹಿ ಸ್ಟಾಪ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಕೊನೆಗೆ ಅವನೇನು ಮಾಡ್ದ, ಮನೆಯಿಂದ ಹೊರಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟ. ಹೌಸ್ ಅಂದರೆ ಗೊತ್ತಿದೆಯಲ್ಲ, ಮನೆಯಿಂದ ಹೊರಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟ. ಮತ್ತೇನು ಮಾಡ್ತಾ ಇದ್ದ, ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್ ಅಬೌಟ್. ಯಾವಾಗಲೂ ಮನೆಯಲ್ಲಿ ಕೂತ್ಕೊಳ್ಳೋದು ಅಥವಾ ಮಲ್ಕೊಂಡಿರೋದು, ಇದೇ ಕೆಲಸವನ್ನು ಮಾಡ್ತಾ ಇದ್ದ. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಈಗ ಅವನಿಗೆ ಅನಾರೋಗ್ಯ ಅನ್ಸಕತ್ತು. ಇಲ್ಲಂದರೆ ಅನಾರೋಗ್ಯ. ಈಗ ಅವನಿಗೆ ಅನಾರೋಗ್ಯದ ಅನುಭವ ಶುರುವಾಯಿತು. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಈಗ ಅವನಲ್ಲಿ ಯಾವುದೇ ಕೆಲಸ ಮಾಡುವಂಥ ಬಯಕೆನೇ ಅಥವಾ ಆಸೆನೇ ಉಳಿದಿರಲಿಲ್ಲ. ದ ಇವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಆ ಕೆಟ್ಟ ಮದ್ದು, ಇವಿಲ್ ಪೋಷನ್ ಅಂತ ಹೇಳಿದ್ರೆ ಕೆಟ್ಟ ಮದ್ದು ಅಂತೇಳಿ ಕರಿತೀವಿ ನಾವು. ಇವಿಲ್ ಪೋಷನ್, ಆ ಒಂದು ಔಷಧಿ ತಯಾರಿಸಿದ್ರಲ್ಲ ಅವರು, ಆ ಔಷಧಿ ಇಲ್ಲಿ ಕೆಲಸ ಮಾಡ್ತು. ಏನು ಕೆಲಸ ಆಯ್ತೀಗ? ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ದ ವಿಚಸ್ ಹ್ಯಾಡ್ ಲರ್ನ್ಡ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಈಗ ಮತ್ತೊಂದು ಕೆಟ್ಟ ಸಂಗತಿ ಇಲ್ಲಿ ನಡೆಯಿತು. ವರ್ಸ್ಟ್ ಥಿಂಗ್ ಅಂದರೆ ಕೆಟ್ಟ ಸಂಗತಿ. ಏನು ಕೆಟ್ಟ ಸಂಗತಿ ನಡೆಯಿತು? ಈಗ ಆ ಜರ್ಮ್ ರೂಪದಲ್ಲಿ ಏನು ವಿಚ್ಛಿಸಿದ್ವಲ್ಲ, ಆ ಮಾಟಗಾರ್ತಿಯರಿದ್ರಲ್ಲ, ಅವರು ಈಗ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಈ ವೈರಸ್ ಹೇಗೆ ಹರಡುತ್ತೋ ಹಾಗೆ ಅವರು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ದೇಹಕ್ಕೆ ಹರಡಲಿಕ್ಕೆ ಶುರು ಮಾಡಿದವು. The witches had learned to jump from one person to another like virus. ವೈರಸ್ ಹಾಗೆ ಒಂದು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹಾರುವಂಥ ಅಥವಾ ಜಿಗಿಯುವಂಥ ಅಥವಾ ಪ್ರಸರಣ ಹೊಂದುವಂತಹ ಕಲೆಯನ್ನು ಕಲ್ತ್ಕೊಂಡ್ಬಿಟ್ಟು. ದೇ ಮ್ಯಾನೇಜ್ಡ್
ಟು ಟರ್ನ್ ದ ಇಫೆಕ್ಟ್ ಆಫ್ ದ ಪೋಷನ್ ಇನ್ ಟು ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್. ಈಗ ಆ ವಿಚಸ್ಗಳು ಆ ಆ ಕೆಟ್ಟ ಮದ್ದಿನ ಪರಿಣಾಮವನ್ನು ಒಂದು ಅತ್ಯಂತ ಕೆಟ್ಟ ರೋಗವಾಗಿ ಪರಿವರ್ತನೆ ಮಾಡಿಬಿಟ್ಟು, ನಾವು ಡಿಸೀಸ್ ಅಂದರೆ ರೋಗ ಅಂಥೇಳಿ ಕರಿತೀವಿ. ಆ ರೋಗ ಯಾವುದು ಗೊತ್ತಾ? ಈ ವಿಚಸ್ ಅಥವಾ ಆ ವಿಚಸ್ ಏನು ಜರ್ಮ್ಸ್ ಆಗಿ ಪರಿವರ್ತನೆ ಆಗಿದ್ವಲ್ಲ, ಆ ಜರ್ಮ್ಸ್ ನಿಂದ ಬರುವಂಥ ರೋಗ ಯಾವುದು ಗೊತ್ತಾ? ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್, ಜೀವನವನ್ನು ಹಾಳು ಮಾಡುವಂತಹ ರೋಗ. It was a long while before, with the help of his microscope, Dr. Fit and Healthy discovered that the little witches were causing this disease. ಸುಮಾರು ದಿನಗಳ ನಂತರ ಒಬ್ಬ ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ, ಯಾರು ಹೇಳ್ರಿ? ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ, ಇವರೇ ನೋಡಿ, ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ. ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ತಮ್ಮಲ್ಲಿರೋ ಮೈಕ್ರೋಸ್ಕೋಪ್ನಿಂದ ಈ ರೋಗಗಳಿಗೆಲ್ಲ ಕಾರಣ ಆ ಸಣ್ಣ ಸಣ್ಣ ವಿಚಸ್ ಅಂಥೇಳಿ ಕಂಡುಹಿಡಿದ್ರು. ಇದು ಮೈಕ್ರೋಸ್ಕೋಪ್, ನಾವು ಕನ್ನಡದಲ್ಲಿ ಇದನ್ನು ಸೂಕ್ಷ್ಮದರ್ಶಕ ಅಂಥೇಳಿ ಕರಿತೀವಿ. ಹಾಂ, ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಡಿಸ್ಕವರ್ಡ್ ಅಂದರೆ ಕಂಡುಹಿಡಿದ್ರು. ಏನನ್ನು ಕಂಡುಹಿಡಿದ್ರು? ಈ ರೋಗಕ್ಕೆಲ್ಲ ಕಾರಣ ಲಿಟಲ್ ವಿಚಸ್, ಆ ಸಣ್ಣ ಸಣ್ಣ ಮಾಟಗಾರ್ತಿಯರು ಜರ್ಮ್ಸ್ ರೂಪದಲ್ಲಿದ್ರಲ್ಲ, ಆ ಸೂಕ್ಷ್ಮಾಣುಗಳ ರೂಪದಲ್ಲಿದ್ರಲ್ಲ, ಅವರೇ ಈ ರೋಗಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡಿದ್ರು. ದೇರ್ ವರ್ ನೋ ವ್ಯಾಕ್ಸಿನ್ಸ್ ಆರ್ ಕಫ್ ಮಿಕ್ಸ್ಚರ್ ಟು ಗೆಟ್ ರಿಡ್ ಆಫ್ ದೆಮ್. ಆ ರೋಗದಿಂದ ನಾವು ದೂರ ಆಗಬೇಕು ಅಥವಾ ಗೆಟ್ ರಿಡ್ ಆಫ್ ಅಂದರೆ ತೊಲಗಿಸುವುದು, ಅಂದರೆ ಆ ರೋಗವನ್ನು ತೊಲಗಿಸ್ಲಿಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ಸ್ ಇಲ್ಲ. ವ್ಯಾಕ್ಸಿನ್ ಅಂದರೆ ಲಸಿಕೆ ಅಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಆರ್ ಕಫ್ ಮಿಕ್ಸ್ಚರ್, ಯಾವುದೇ ರೀತಿಯ ಕಫ್ ಮಿಕ್ಸ್ಚರ್ ಅಥವಾ ವ್ಯಾಕ್ಸಿನ್ ಆ ರೋಗವನ್ನು ತೊಲಗಿಸ್ಲಿಕ್ಕೆ ಈವರೆಗೂ ಇಲ್ಲವೇ ಇಲ್ಲ. ಹಾಗಾದರೆ ಆ ರೋಗವನ್ನು ನಾವು ಹೇಗೆ ಓಡಿಸಬೇಕು? ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ the witches could not tolerate joy and good health. ಈಗ ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿಗೆ ಒಂದು ಸತ್ಯ ಗೊತ್ತಾಯಿತು. ಅವರು ಒಂದು ಸತ್ಯವನ್ನು ಕಂಡುಹಿಡಿದ್ರು. ಏನು? ವಿಚಸ್ ಕುಡ್ ನಾಟ್ ಟಾಲರೇಟ್, ಈ ವಿಚಸ್ ಮಾಟಗಾರ್ತಿಯರಿಗೆ ಒಂದು ಸಹಿಸಾಕಾಗೋದಿಲ್ಲ. ಏನದು? ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಈ ಮನುಷ್ಯರು ಸಂತೋಷವಾಗಿರೋದು ಮತ್ತು ಆರೋಗ್ಯಕರವಾಗಿರೋದು ಆ ವಿಚಸ್ಗೆ, ಆ ಮಾಟಗಾರ್ತಿಯರಿಗೆ ಸಹಿಸಾಕ ಆಗ್ತಾ ಇರಲಿಲ್ಲ. It turned out that the best cure was to make a strong effort to live a healthy, joyful and happy life. ಹಾಗಾದರೆ ಈ ವಿಚಸ್ಗಳನ್ನು ಓಡಿಸ್ಲಿಕ್ಕೆ ನಾವೇನು ಮಾಡಬೇಕು? ಈ ರೋಗದಿಂದ ಕ್ಯೂರ್ ಆಗಲಿಕ್ಕೆ, ಈ ರೋಗವನ್ನು ಗುಣಪಡಿಸಲಿಕ್ಕೆ ನಾವೊಂದು ಸ್ಟ್ರಾಂಗ್ ಎಫರ್ಟ್ ಮಾಡಬೇಕು. ಸ್ಟ್ರಾಂಗ್ ಎಫರ್ಟ್ ಅಂದರೆ ತುಂಬ ಗಟ್ಟಿಯಾದ ಒಂದು ಪ್ರಯತ್ನ ಮಾಡಬೇಕು. ಏನು ಪ್ರಯತ್ನ ಮಾಡಬೇಕು? ಲಿವ್ ಎ ಹೆಲ್ದಿ, ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ನಾವೊಂದು ಆರೋಗ್ಯಕರ, ಖುಷಿಯಿಂದ ಕೂಡಿದ, ಸಂತೋಷಭರಿತವಾದಂತಹ ಜೀವನವನ್ನು ನಡೆಸಬೇಕು. ಹೀಗೆ ನಾವು ಆರೋಗ್ಯಕರವಾದ, ಖುಷಿಯಿಂದ ಇರುವಂಥ ಜೀವನ ನಡೆಸಿದ್ರೆ ಅವಕ್ಕೆ ಸಹಿಸಾಕಾಗೋದಿಲ್ಲ. ಯಾರಿಗೆ ಸಹಿಸಾಕಾಗೋದಿಲ್ಲ? ವಿಚಸ್ಗೆ. ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ದಿ, ಒಬ್ಬ ಮನುಷ್ಯ ಯಾವಾಗ ಆರೋಗ್ಯವಂತನಾಗ್ತಾನೋ, ದ ವಿಚಸ್ ಹ್ಯಾಡ್ ಟು ಲೀವ್ ದ್ಯಾಟ್ ಬಾಡಿ. ಆ ವಿಚಸ್ ಅವನ ದೇಹ ಬಿಟ್ಟು ಹೋಗಲೇಬೇಕು. ಆ್ಯಸ್ ಸೂನ್ ಆ್ಯಸ್ ದೇ ಕುಡ್ ರೈಡಿಂಗ್ ಆಫ್ ಆನ್ ಎ ಸ್ನೀಸ್. ಅವು ಹೇಗೆ ನಮ್ಮ ದೇಹ ಬಿಟ್ಟು ಹೋಗ್ಬಿಡ್ತಾವಂದರೆ, ನಾವು ಒಂದು ಸ್ನೀಸ್ ಅಂದರೆ ಸೀನು, ನಾವು ಸೀನ್ತೇವಲ್ಲ, ಆ ಸೀನಿದಾಗ ಆ ಸೀನಿನ ಜೊತೆಗೆ ಆ ವಿಚಸ್ಗಳು ನಮ್ಮ ದೇಹ ಬಿಟ್ಟು ಹೋಗ್ಬಿಡ್ತವೆ. ಹಾಗಾದರೆ ಈ ರೋಗಕ್ಕೆ ಒಳ್ಳೆಯ ಔಷಧ ಏನೋ? ನಾವು ಆರೋಗ್ಯವಾಗಿರುವುದು, ಖುಷಿಯಾಗಿರೋದು. ಓಕೆ, ಮುಂದೆ ಹೋಗುವ. From then on, the best remedy was neither pills nor injection. ಈಗ ಆವಾಗಿಂದ ಈ ರೋಗದಿಂದ ನಾವು ಮುಕ್ತಿ ಹೊಂದುವಂತಹ ಅಥವಾ ಈ ರೋಗದಿಂದ ಪರಿಹಾರ ಹೊಂದುವಂತಹ ರೆಮಿಡಿ ಅಂದರೆ ಪರಿಹಾರ ಅಥವಾ ಮುಕ್ತಿ. ಈ ರೋಗದಿಂದ ಪರಿಹಾರ ಹೊಂದಲಿಕ್ಕೆ ಏನು ಮಾಡಬೇಕು? ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್. ಪಿಲ್ಸ್ ಅಂದರೆ ಮಾತ್ರೆಗಳು, ಇಂಜೆಕ್ಷನ್ಸ್ ಅಂದರೆ ಚುಚ್ಚುಮದ್ದು ಅಂತೇಳಿ ಕರಿತೀವಿ. ಹಾಗಾದರೆ ಈ ರೋಗ, ವೇಸ್ಟಿಂಗ್ ಲೈಫ್ ಡಿಸೀಸ್ ಏನಿದೆ ಅಲ್ಲ,
ಇದನ್ನು ನಾವು ಓಡಿಸಲಿಕ್ಕೆ ನಮಗೆ ಯಾವುದೇ ರೀತಿಯ ಚುಚ್ಚುಮದ್ದು ಅಥವಾ ಮಾತ್ರೆಗಳು, ಪಿಲ್ಸ್ ಅಂದರೆ ಮಾತ್ರೆ, ಇಂಜೆಕ್ಷನ್ ಅಂದರೆ ಚುಚ್ಚುಮದ್ದು, ಇವ್ಯಾವುದರ ಅವಶ್ಯಕತೆ ಇಲ್ಲ. ಹಾಗಾದರೆ ನಮಗೇನು ಅವಶ್ಯಕತೆ ಇದೆ? ಹಾಗಾದರೆ ನಮಗೆ ಹಣ್ಣು ಮತ್ತು ತರಕಾರಿ, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಅವಶ್ಯಕತೆ ಇದೆ. ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಹಾಗಾದರೆ ನಾವು ಈ ರೋಗದಿಂದ ಮುಕ್ತಿ ಹೊಂದಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಲಿಟಲ್ ಬಿಟ್ ಆಫ್ ಎಫರ್ಟ್, ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಏನು? ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದು. ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸ್, ಮತ್ತು ವ್ಯಾಯಾಮ ಮಾಡೋದು. whoever come to see Dr. Fit and Healthy and took his advice, ಯಾರ್ಯಾರೆಲ್ಲ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಹತ್ರ ಬಂದು ಅವರ ಸಲಹೆಯನ್ನು ಪಡೆದ್ರು, ಅವರೆಲ್ಲ ಎಂಡೆಡ್ ಅಪ್ ಟೋಟಲಿ ವೆಲ್, ಅವರಿಗೆ ಸಂಪೂರ್ಣವಾಗಿ ಗುಣಮುಖ ಆಯಿತು. ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್, ಮತ್ತು ಅವರು ಈ ಜೀವನ ಹಾಳು ಮಾಡುವಂಥ ರೋಗದಿಂದ ಸಂಪೂರ್ಣವಾಗಿ ಗುಣಮುಖರಾದರು. ವೇಸ್ಟಿಂಗ್ ಲೈಫ್ ಡಿಸೀಸ್ ಅಂದರೆ ಜೀವನ ಹಾಳು ಮಾಡುವಂತಹ ರೋಗ. ಹಾಗಾದರೆ ಮಕ್ಕಳೇ, ಇಲ್ಲಿಗೆ ನಾವು ಈ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಲೆಸನ್. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಾವು ಈ ವೇಸ್ಟಿಂಗ್ ಲೈಫ್ ಡಿಸೀಸನ್ನು ಓಡಿಸ್ಬೇಕಂದ್ರೆ ಆರೋಗ್ಯಕರವಾದ ಆಹಾರ ಸೇವನೆ ಮಾಡಬೇಕು. ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ವ್ಯಾಯಾಮ ಮಾಡಬೇಕು. ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸ್. ಇದನ್ನು ನೀವು ಅರ್ಥ ಮಾಡ್ಕೊಂಡಿರಿ ಅಂದ್ಕೊಳ್ತೀನಿ. ಮಕ್ಕಳೇ, ಪಾಠವನ್ನು ಮನೆಯಲ್ಲಿ ಸುಮಾರು 3-4 ಸಲ ಓದ್ಕೊಳ್ರಿ. ಈ ಪಾಠದಲ್ಲಿ ಬರುವಂತಹ ಕಠಿಣ ಶಬ್ದಗಳನ್ನು ನಾನು ಮತ್ತೆ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡ್ತೇನೆ. ಅವನ್ನೂ ಸಹಿತ ಓದಿ ನಿಮ್ಮ ಇಂಗ್ಲೀಷ್ ಪಟ್ಟಿಯಲ್ಲಿ ಬರಿಬೇಕು. ಓಕೆ ಮಕ್ಕಳೇ, ಬಾಯ್.